ಧನುಸ್ಸು ರಾಶಿ ವಾದ ವಿವಾದಗಳಿಂದ ಸಂಬಂಧದಲ್ಲಿ ಬಿರುಕುಂಟಾಗ್ತಕ್ಕಂಥದ್ದು. ಮಾತಿಗೆ ಮಾತು ಬೆಳೆಯುತ್ತೆ, ಅದು ವಾದಕ್ಕೆ ವಿವಾದಕ್ಕೆ ತಿರುಗುತ್ತೆ. ಅಲ್ಲಿ ನಾನೇ ಸರಿ ಅಂತಕ್ಕಂತಹ ಅಭಿಪ್ರಾಯವನ್ನು ಮಂಡಿಸ್ಲಿಕ್ಕೆ ಹೋದಾಗ ವೈಯಕ್ತಿಕವಾದ ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಆಗ ಅವಮಾನಕ್ಕೆ ಅವಕಾಶಗಳಾಗತ್ತೆ. ಹೀಗೆ ಮಾತಿಗೆ ಮಾತು ಬೆಳೆದು ವೈಯಕ್ತಿಕವಾದಂತಹ ವಿಚಾರದಲ್ಲಿ ಪರ್ಯವಸಾನ ಹೊಂದಿ ಪರಸ್ಪರವಾಗಿ ದ್ವೇಷ ಅಲ್ಲಿ ಹುಟ್ಟತಕ್ಕಂಥದ್ದು. ಆ ಬಂಧುತ್ವದಲ್ಲಿ ಏನೋ ಒಂದು ರೀತಿಯ ಬಿರುಕು ಉಂಟಾಯಿತು ಅನ್ನುವಂಥದ್ದು ಅಲ್ಲಿಂದ ಆರಂಭವಾಗುತ್ತೆ. ವೈಯಕ್ತಿಕವಾದಂತಹ ವಿಚಾರಗಳ ಮುನ್ನೆಲೆಗೆ ಬಂದಾಗ ತುಂಬ ದೊಡ್ಡ ಅವಮಾನಗಳಾಗತ್ತೆ. ನಿಮಗೇ ಕೆಲವು ಮರ್ತೋಗಿರ್ಬೋದು, ಸಮಾಜವಾಗಲಿ ಜನ ಆಗಲಿ ಮರ್ತಿದ್ದಾರೆ ಅಂತಕ್ಕಂಥದ್ದು ಭ್ರಮೆ ಬೇಡ ಅಂತ ಅರ್ಥ. ವಿನಾಕಾರಣ ದೂರಿಗೆ ಪ್ರಯಾಣವನ್ನು ಮಾಡ್ತಕ್ಕಂತಹ ಸಾಧ್ಯತೆ, ಏನೂ ಕೆಲಸ ಇರೋದಿಲ್ಲ ಆದರೆ ಹೋಗಬೇಕು ಅನ್ನುವಂತಹ ಭಾವನೆ. ರಾತ್ರಿಯ ವೇಳೆ ಏನೋ ದೂರನಿಂದ ನಿಮಗೆ ಸಿಹಿ ಸುದ್ದಿ ಬರತಕ್ಕಂಥದ್ದು, ಒಂದಷ್ಟು ಸಮಾಧಾನವೋ ಸಂತೋಷವೋ ಆಗ್ತಕ್ಕಂಥದ್ದಾಗತ್ತೆ. ಕುಲದೇವತಾ ಅವಕೃಪೆಗೆ ನೀವು ಕಾರಣರಾಗಿದ್ದೀರಿ ಅಂತ ಹೇಳಿ ಅನಿಸುತ್ತೆ. ಮನೆ ದೇವರನ್ನು ಸರಿಯಾಗಿ ಆರಾಧನೆ ಮಾಡದಲೇ ಮನೆ ದೇವರ ಕೋಪಕ್ಕೆ ನೀವು ಗುರಿಯಾಗಿದ್ದೀರಿ. ಅದರಿಂದ ಆ ಕುಲದೇವತಾ ಕೋಪವನ್ನು ತಣಿಸುವುದರ ಜೊತೆಗೆ ವಿಶೇಷವಾಗಿ ಆರಾಧನೆಯನ್ನೂ ಕೂಡ ಮಾಡಿ ಶುಭವಾಗಿ. ಮಕರ ರಾಶಿ ಕಲಾಕಾರರಿಗೆ ಬಹಳ ವಿಶೇಷವಾದಂತಹ ದಿವಸ, ಪ್ರಗತಿದಾಯಕವಾದಂತಹ ದಿವಸ. ನಿಮ್ಮ ಕ್ಷೇತ್ರಕ್ಕೆ, ನಿಮ್ಮ ಪರಿಶ್ರಮಕ್ಕೆ ವಿಶೇಷವಾದಂತಹ ಬೆಲೆ, ಗೌರವ, ಸನ್ಮಾನಾದಿಗಳು ದೊರೀತಕ್ಕಂಥದ್ದಾಗತ್ತೆ. ಯುವಕರು ತಮ್ಮ ಕರ್ತವ್ಯಕ್ಕೆ, ತಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಗೆ ವಿಶೇಷವಾದಂತಹ ಕೆಲವು ವಿಚಾರಗಳಿಗೆ ಆದ್ಯತೆಯನ್ನು ನೀಡಿ ಮಾನ್ಯತೆಯನ್ನು ಪಡೀತಕ್ಕಂಥದ್ದು. ಈ ಕೆಲಸವನ್ನು ನಾನು ಪ್ರೋತ್ಸಾಹ ಮಾಡ್ತೀನಿ, ನಾನು ಕಾಪಾಡಿಕೊಂಡು ಬರ್ತೀನಿ, ರಕ್ಷಣೆ ಮಾಡ್ತೀನಿ ಅಂತಕ್ಕಂತಹ ಏನು ಒಂದು ಧನಾತ್ಮಕವಾದ ಚಿಂತನೆ ಇದೆ, ಅದು ನಿಮಗೆ ಗೌರವಕ್ಕೆ ಭಾಜನರಾಗುವಂತೆ ಮಾಡುವಂಥದ್ದಾಗತ್ತೆ. ಯುವತಿಯರು ಪರೀಕ್ಷೆಗೆ ಒಳಗಾದ ನಂತರದಲ್ಲಿ ಶುಭ ಸೂಚನೆಗಳು ಸಿಕ್ಕತ್ತೆ. ಅಂದರೆ ಯಾವುದೋ ಒಂದು ರೀತಿಯ ಇಲಾಖಾ ಪರೀಕ್ಷೆಗಳಾಗಬಹುದು ಅಥವಾ ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗ್ಬೋದು. ಇದರಲ್ಲಿ ಪರೀಕ್ಷೆಯನ್ನು ಪಡೆದ ನಂತರದಲ್ಲಿ ನಾನು ಇದರಲ್ಲಿ ಗುರಿ ಸಾಧನೆಯನ್ನು ಮಾಡ್ತೀನಿ ಅಂತಕ್ಕಂತಹ ನಂಬಿಕೆ ನಿಮಗೆ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ಕಲೆಗೆ, ಪ್ರತಿಭೆಗೆ ಹೆಚ್ಚಿನ ಪ್ರೋತ್ಸಾಹ, ಗೌರವ ಸಿಕ್ಕಿ ಇನ್ನಷ್ಟು ಮತ್ತಷ್ಟು ಉತ್ತೇಜನವನ್ನು ಪಡ್ಕೊಂಡು ನಿಮ್ಮ ಕರ್ತವ್ಯದಲ್ಲಿ ಹೆಚ್ಚು ನಿರತರಾಗ್ತಕ್ಕಂಥದ್ದು. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮಃ ವಿನಾಯಕಾಯ ವೈತುಭ್ಯಂ ವಿಕೃತಾಯ ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕುಂಭರಾಶಿ ಕುಟುಂಬದಲ್ಲಿ ಹಲವಾರು ವಿಚಾರಗಳು ಚರ್ಚೆಗೆ ಬರ್ತಕ್ಕಂತಹ ದಿವಸ. ಅದು ಸಾಂಸಾರಿಕವಾಗಿ, ಔದ್ಯೋಗಿಕವಾಗಿ, ಜೊತೆಗೆ ನಿಮಗೆ ಪೂರಕವಾದಂತಹ ಕೆಲವು ವಿಚಾರಗಳನ್ನು ಕುರಿತು ಚರ್ಚೆ ಆಗ್ತಕ್ಕಂಥದ್ದಾಗತ್ತೆ. ಅದು ನಿಮಗೆ ಆರೋಗ್ಯಕರವಾದಂತಹ ಫಲವನ್ನೇ ಕೊಡ್ತಕ್ಕಂಥದ್ದಾಗತ್ತೆ. ಶರೀರದಲ್ಲಿ ಏನಾದರೂ ಬೇರೆ ಬೇರೆ ರೋಗಗಳಿದ್ದರೆ ಅದು ಗೊತ್ತಾಗುವಂತಹ ಸಾಧ್ಯತೆ. ಗೊತ್ತಾಗೋದ್ರಿಂದ ಭಯಪಡೋದಕ್ಕಿಂತಲೂ ಹೆಚ್ಚಾಗಿ ಅದರಿಂದ ಯಾವ ರೀತಿ ನಾನು ಹೊರಬರಬೇಕು, ರೋಗದಿಂದ ಹೇಗೆ ನಾನು ಮುಕ್ತನಾಗಬೇಕು, ರಕ್ಷಣೆಯನ್ನು ಹೇಗೆ ಮಾಡಿಕೊಳ್ಬೇಕು, ಇವೆಲ್ಲ ವಿಚಾರಗಳು ಕೂಡ ತಿಳಿಯುವಂಥದ್ದಾಗತ್ತೆ. ನಿಮ್ಮ ಮನೆಯ ವಿಚಾರಗಳನ್ನು ಬೀದಿಗೆ ತರದೆ 4 ಗೋಡೆಗಳ ಮಧ್ಯದಲ್ಲಿ ಪರಿಹರಿಸ್ಕೊಳ್ತಕ್ಕಂಥದ್ದು, ಬಗೆಹರಿಸ್ಕೊಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾಗತ್ತೆ. ಜೊತೆಗೆ ನಿಮ್ಮ ಸ್ನೇಹಿತರಾಗಲಿ ಬಂಧುಗಳಾಗಲಿ ಯಾರು ಏನೇ ಮಾತಾಡಿದರೂ ಕೂಡ ಅವರ ಮಾತಿಗೆ ವಿರುದ್ಧವಾಗಿ ಮಾತನ್ನು ಆಡದಲೇ ಮೌನಕ್ಕೆ ಶರಣು ಹೋಗ್ತಕ್ಕಂಥದ್ದು ನಿಮಗೆ ಕ್ಷೇಮ. ಯಾಕೆ ಅಂತಂದರೆ ಮಾತಿಗೆ ಮಾತು ಬೆಳೆದು ವಿಷಯ ಎಲ್ಲಿಗೋ ಹೋಗ್ತಕ್ಕಂಥದ್ದು ಬೇಡ. ಮನೆಯ ವಿಚಾರಕ್ಕೆ ಬಂದಾಗ, ಮನೆಯಿಂದ ಹೊರಗಡೆ ಬಂದ ತಕ್ಷಣ ಮನೆಯ ವಿಷಯ ಅವಮಾನಕ್ಕೆ ದಾರಿ ಮಾಡಿಕೊಡುತ್ತೆ ಅಂತಕ್ಕಂಥದ್ದು. ಕುಬೇರ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಳೆಯ ರೋಗಗಳು ಏನೇ ಇದ್ದರೂ ಕೂಡ ಅದಕ್ಕೆ ಮದ್ದನ್ನು ಕಂಡುಹಿಡ್ಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಇವತ್ತಿರುತ್ತೆ. ನನಗೆ ಹಿಂದಿನಿಂದ ಅದನ್ನೆಲ್ಲ ನೋಡಿ ಅಭ್ಯಾಸ ಆಗಿದೆ, ಅದೇನೂ ನನಗೆ ತೊಂದರೆ ಮಾಡೋದಿಲ್ಲ ಅನ್ನುವಂತಹ ಹುಚ್ಚು ಧೈರ್ಯ ಇದ್ದರೂ ಕೂಡ
ಇವತ್ತು ನಿಮಗೆ ಅದು ವಿಶೇಷವಾಗಿ ಕಾಡುವಂಥದ್ದಾಗತ್ತೆ. ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ವೈದ್ಯರ ಸಲಹೆ ಮೇರೆಗೆ ನೀವು ಪರೀಕ್ಷೆಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಸ್ವಯಂ ವೈದ್ಯವಾಗಲಿ ಅಥವಾ ಧೋರಣೆಯ ಮಾತಾಗಲಿ ಯಾವುದೇ ಕಾರಣಕ್ಕೂ ಕೂಡ ತಾತ್ಸಾರ ಭಾವನೆ ಬೇಡ ಅಂತ ಅರ್ಥ. ಬೇರೆ ರೋಗಗಳಿಂದ ಬರತಕ್ಕಂತಹ ಆಪತ್ತು ನಿಮಗೆ ನಿವಾರಣೆಯಾಗುವಂತಹ ಸಾಧ್ಯತೆಗಳೇ ಇರುತ್ತೆ. ಅಂದರೆ ಯಾವುದೋ ಒಂದು ರೋಗದಿಂದ ಏನೋ ಆಪತ್ತು ಬರುತ್ತೆ ಅಂತಾದರೆ ನೀವು ಪೂರ್ವ ಪರೀಕ್ಷೆಯನ್ನು ಮಾಡಿಸ್ಕೊಂಡಾಗ ನಿಮಗೆ ಅದರಿಂದ ಆಗ್ತಕ್ಕಂತಹ ತೊಂದರೆ ನಿಂತು ಹೋಗ್ಬೋದು, ಕಡಿಮೆ ಆಗ್ಬೋದು, ಅಥವಾ ಅದು ನಿಮ್ಮ ಹತ್ರನೇ ಸುಳಿದೇ ಇರ್ಬೋದು. ಹೀಗೆ ಅನುಕೂಲವಾಗ್ತಕ್ಕಂಥದ್ದಾಗತ್ತೆ. ಇವತ್ತು ಹೆಚ್ಚು ನಡೆದಾಟವನ್ನು ಮಾಡದೇ ಇದ್ದರೆ, ತಿರುಗಾಡದೇ ಇದ್ದರೆ, ವಾಕಿಂಗ್ ಮಾಡದೇ ಇದ್ದರೆ ಬಹಳ ಒಳ್ಳೆಯದು ಅಂತ ಹೇಳಬೇಕಾದಂಥದ್ದು. ನಿಮ್ಮ ಕುಲದೇವತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಲಿ.